Dear students, today I am going to teach you physical education lesson number 2, Kabaddi. Kabaddi, firstly introduction. Kabaddi is one of the purely indigenous game. ಇದು ಕಬಡ್ಡಿ ಅನ್ನೋದು ಮೂಲತಃ ದೇಶೀಯ ಕ್ರೀಡೆ ಅಂದ್ರೆ ಭಾರತದ ಕ್ರೀಡೆ. ನಮ್ಮ ದೇಶದವರು ಇದನ್ನ ಭಾರತೀಯರು ಕಂಡುಹಿಡಿದಂತಹ ಕ್ರೀಡೆ. ದಟ್ ಆಸ್ ಇಟ್ಸ್ ರೂಟ್ ಇನ್ ವಿಲೇಜಸ್ ಆಫ್ ಇಂಡಿಯಾ. ಈಗ ಇದರ ಬೇರು ಹಳ್ಳಿಗಳಲ್ಲೂ ಸಹ ಹರಡಿದೆ. ಅಂಡ್ ಡೆವಲಪ್ಡ್ ಅಪ್ ಟು ಏಷ್ಯನ್ ಗೇಮ್ಸ್. ಬರೀ ನಮ್ಮ ಇದು ಇಲ್ಲೇ ಹುಟ್ಟಿ ಇಲ್ಲೇ ನಿಂತಿಲ್ಲ, ಇದು ಏಷ್ಯನ್ ಗೇಮ್ಸ್ ಅಲ್ಲೂ ಸಹ ಇದು ಆಡ್ ಆಗಿದೆ. ಏಷ್ಯನ್ ಗೇಮ್ಸ್ ಇದು ಆಡ್ ಆಗಿದೆ. ಕಬಡ್ಡಿ ಇಸ್ ಎ ಗೇಮ್ ಆಫ್ ಫಿಸಿಕಲ್ ಎಬಿಲಿಟಿ ಅಂಡ್ ಟ್ಯಾಕ್ಟಿಕ್ಸ್. ಕಬಡ್ಡಿ ಆಟ ಅಂತಂದ್ರೆ ಫಿಸಿಕಲ್ ಎಬಿಲಿಟೀಸ್, ದೈಹಿಕ ಸಾಮರ್ಥ್ಯ ಮತ್ತು ತಂತ್ರಗಾರಿಕೆಯ ಒಂದು ಆಟ. ಕಬಡ್ಡಿ ಅಂದ್ರೆ ದೈಹಿಕ ಸಾಮರ್ಥ್ಯ ಮತ್ತು ಫಿಸಿಕಲಿ ಚೆನ್ನಾಗಿದ್ರೆ ಮಾತ್ರ ಇದನ್ನ ಆಡ್ಲಿಕ್ಕೆ ಸಾಧ್ಯ. ಹಾಗೆ ತಂತ್ರಗಳಿದ್ರೆ ಮಾತ್ರ ಇದು ಆಡ್ಲಿಕ್ಕೆ ಸಾಧ್ಯ. ಫಿಸಿಕಲ್ ಕಬಡ್ಡಿ ಇಸ್ ಅ ಗೇಮ್ ಆಫ್ ಫಿಸಿಕಲ್ ಎಬಿಲಿಟೀಸ್ ಅಂಡ್ ಟ್ಯಾಕ್ಟಿಕ್ಸ್, ದೈಹಿಕ ಸಾಮರ್ಥ್ಯದ ಒಂದು ಆಟ. ಇಟ್ ಈಸ್ ಸಿಂಪಲ್ ಅಂಡ್ ಲೀಸ್ಟ್ ಎಕ್ಸ್ಪೆನ್ಸಿವ್. ಇದನ್ನ ಕಬಡ್ಡಿ ಆಟಕ್ಕೆ ಯಾವುದೇ ತರಹದ ಕಾಸ್ಟ್ಲಿ ಆದಂತಹ ಯಾವುದೇ ವಸ್ತುಗಳನ್ನು ಕೊಳ್ಳುವ ಅಗತ್ಯ ಇಲ್ಲ. ಅಂದ್ರೆ ಕ್ರಿಕೆಟ್ ತರ ಬ್ಯಾಟು, ಪ್ಯಾಡ್, ಗ್ಲೌಸ್, ಹೆಲ್ಮೆಟ್ ಈ ತರ ಎಕ್ಸ್ಪೆನ್ಸಿವ್ ಅಲ್ಲ. ಇದು ಲೆಸ್ ಎಕ್ಸ್ಪೆನ್ಸಿವ್, ಲೀಸ್ಟ್ ಎಕ್ಸ್ಪೆನ್ಸಿವ್. ದಿಸ್ ಗೇಮ್ ರಿಕ್ವೈರ್ಸ್ ಸ್ಮಾಲ್ ಏರಿಯಾ ಅಂಡ್ ನೋ ಸ್ಪೆಸಿಫಿಕ್ ಎಕ್ವಿಪ್ಮೆಂಟ್. ಇದು ಈ ಕಬಡ್ಡಿಯನ್ನು ಆಡ್ಲಿಕ್ಕೆ ನಿಮಗೆ ಗೊತ್ತಿರಾಗೆ ಸ್ವಲ್ಪ ಎಷ್ಟು ಕೋರ್ಟ್ ಮೆಜರ್ಮೆಂಟ್ಗೆ ಎಷ್ಟು ಬೇಕು ಅಷ್ಟು ಜಾಗ ಇದ್ರೆ ಸಾಕು. ಮತ್ತೆ ಯಾವುದೇ ತರಹದ ಎಕ್ವಿಪ್ಮೆಂಟ್ ಇದಕ್ಕೆ ಬೇಕಾಗಿಲ್ಲ. ಸ್ಟ್ರೆಂತ್, ಎಜಿಲಿಟಿ, ಕಾನ್ಸಂಟ್ರೇಷನ್ ಅಂಡ್ ಕರೇಜ್ ಆರ್ ನೆಸೆಸರಿ ಫಾರ್ ದಿಸ್ ಗೇಮ್. ಈಗ ಮತ್ತೆ ಈ ಕಬಡ್ಡಿಗೆ ಏನ್ ಬೇಕಪ್ಪ ಅಂತಂದ್ರೆ ಸ್ಟ್ರೆಂತ್ ಇರಬೇಕು, ಅಂದ್ರೆ ಸ್ಟ್ರಾಂಗ್, ಬಲಿಷ್ಠ ಆಗಿರ್ಬೇಕು. ಎಜಿಲಿಟಿ, ಚುರುಕಾಗಿರ್ಬೇಕು. ಕಾನ್ಸಂಟ್ರೇಷನ್ ಅಂಡ್ ಕರೇಜ್, ಮೈ ತುಂಬಾ ಕಣ್ಣಾಗಿರ್ಬೇಕು. ಕಬಡ್ಡಿ ಆಡ್ಬೇಕಾದ್ರೆ ಮೈ ತುಂಬಾ ಕಣ್ಣಾಗಿರ್ಬೇಕಂತ ಹೇಳ್ತಾರೆ. ಮೈ ತುಂಬಾ ಕಣ್ಣಿರ್ಬೇಕು. ಮತ್ತೆ ಮುಖ್ಯವಾಗಿ ಧೈರ್ಯ ಇರಬೇಕು. ಕಬಡ್ಡಿ ಆಟ ಧೈರ್ಯಗಾರಿಕೆ, ಕರೇಜಿಯಸ್ ಗೇಮ್. ಹಾಗಾಗಿ ಇವುಗಳಲ್ಲಿ ಕಬಡ್ಡಿ ಆಡ್ಲಿಕ್ಕೆ ಸ್ಟ್ರೆಂತ್ ಬೇಕು, ಎಜಿಲಿಟಿ ಬೇಕು, ಕಾನ್ಸಂಟ್ರೇಷನ್ ಅಂಡ್ ಕರೇಜ್ ಆರ್ ನೆಸೆಸರಿ ಫಾರ್ ದಿಸ್ ಗೇಮ್. ಇದೆಲ್ಲಗಳು ಈ ಕಬಡ್ಡಿ ಆಡ್ಲಿಕ್ಕೆ ಬೇಕು. ನೆಕ್ಸ್ಟ್ ಹಿಸ್ಟರಿ. ಹಿಸ್ಟರಿ ಏನ್ ಹೇಳ್ತಾರೆ ಅಂದ್ರೆ ಕಬಡ್ಡಿ ಇಟ್ ಈಸ್ ಬಿಲೀವ್ಡ್ ದಟ್ ಕಬಡ್ಡಿ ಇಸ್ ಪ್ಲೇಡ್. ಅಂದ್ರೆ ಕಬಡ್ಡಿಯನ್ನ ಹಿಂದಿನಿಂದ ಸಹ ಆಡ್ತಾ ಇದ್ರು. ಇಟ್ ವಾಸ್ ಪ್ಲೇಡ್ ಫ್ರಮ್ ಟೈಮ್ ಇನ್ ಮೆಮೊರಲ್ ಅಂಡರ್ ಡಿಫರೆಂಟ್ ನೇಮ್ಸ್ ಆಫ್ ಸಚ್ ಆಸ್ ಚುಡುಗುಡು, ಹುಟುಟು, ಉಡುಡು. ಕಬಡ್ಡಿ ಅರ್ಲಿಯರ್ ನೇಮ್ಸ್ are ಚುಡುಗುಡು, ಹುಟ್ಟುಟು, ಉಡುಡು. ಈ ರೀತಿ ನಾನಾ ಹೆಸರುಗಳಿಂದ ಮುಂಚೆ ಕಬಡ್ಡಿಯನ್ನು ಕರೀತಿದ್ರು. Next, the game was named Kabaddi in 1918 at Amaravati of Maharashtra. ಮೊದಲ ಬಾರಿಗೆ ಕಬಡ್ಡಿ ನೇಮು ಮೊದಲ ಬಾರಿಗೆ ಕಬಡ್ಡಿ ಅಂತ ನೇಮ್ ಕಬಡ್ಡಿ ಅಂತ ಕರೆದದ್ದು ಇನ್ 1918 ಅಮರಾವತಿ ಆಫ್ ಮಹಾರಾಷ್ಟ್ರದಲ್ಲಿ ಇದನ್ನು ಮೊದಲ ಬಾರಿಗೆ 1918 ಕಬಡ್ಡಿ ಅನ್ನೋ ಹೆಸರಿಂದ ಕರೆದಿದ್ದಾರೆ. ಮುಂಚೆ ಅದಕ್ಕೆ ಬೇರೆ ಬೇರೆ ಕಡೆಯಲ್ಲಿ, ಬೇರೆ ರಾಜ್ಯಗಳಲ್ಲಿ, ಬೇರೆ ಊರುಗಳಲ್ಲಿ ಅದನ್ನ ಬೇರೆ ಹೆಸರುಗಳನ್ನ ಕರಿತಿದ್ರು. ಅವುಗಳನ್ನ ಚುಡುಗುಡು, ಹುಟುಟು, ಹುಡುಡು ಹೀಗೆಲ್ಲ ಕರಿತಿದ್ರು. ಮೊದಲ ಬಾರಿಗೆ ಕಬಡ್ಡಿಯನ್ನ ನೇಮನ್ನ 1918 ಮಹಾರಾಷ್ಟ್ರದಲ್ಲಿ ಕಬಡ್ಡಿ ಅಂತ ಇದಕ್ಕೆ ನೇಮನ್ನ ಹೆಸರನ್ನ ಇಡಲಾಯಿತು. The word kabaddi was originally kaun bada, which means challenge to the opponent who is great. ಇದು ಮೂಲತಃ ಕಬಡ್ಡಿ ಅಂದ್ರೆ ಕೌನ್ ಬಡ ಇನ್ ಹಿಂದಿ ವರ್ಡ್. ಕೌನ್ ಬಡ ಹಿಂದಿ ವರ್ಡ್
ಇದನ್ನ ವಿಚ್ ಇನ್ ಇಂಗ್ಲಿಷ್ ಚಾಲೆಂಜ್ ಟು ದ ಆಪೋನೆಂಟ್ ಹೂ ಇಸ್ ಗ್ರೇಟ್. ಇನ್ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ ಆಪೋನೆಂಟ್ ಗೆ ಚಾಲೆಂಜ್ ಹಾಕುವಂಥದ್ದು. ಓಕೆ. In 1923, first rule were made by Baroda's Hindu Vijaya Jamkhana. Hindu Vijaya Jamkhana ಎಂಬ ಸ್ಪೋರ್ಟ್ಸ್ ಕ್ಲಬ್ 1923 ಹಿಂದೂ ವಿಜಯ ಜಿಮ್ಖಾನಾ ಎಂಬ ಸ್ಪೋರ್ಟ್ಸ್ ಕ್ಲಬ್ ಮೊದಲ ಬಾರಿಗೆ ರೂಲ್ಸ್ ಅನ್ನ ಬರೀತಾರೆ. ಫಸ್ಟ್ ರೂಲ್ಸ್ ಅನ್ನ ಬರೀತಾರೆ. ಇನ್ ದ ಅರ್ಲಿ ಡೇಸ್ ಇಟ್ ವಾಸ್ ಪ್ಲೇಡ್ ಆಸ್ ಜಿಮಿನಿ, ಅಮರ್, ಸಂಜೀವಿನಿ ಮೆಥಡ್ಸ್. ಅದಕ್ಕಿಂತ ಮುಂಚೆ ಬೇರೆ ಬೇರೆ ಮೆಥಡ್ ಅಲ್ಲಿ ಗೇಮ್ ಅನ್ನು ಆಡ್ತಿದ್ರು. ಆ ಮೆಥಡ್ಸ್ ಗಳು ಯಾವ್ದಾದ್ರೆ ಜೈಮಿನಿ, ಅಮರ್ ಅಂಡ್ ಸಂಜೀವಿನಿ ಮೆಥಡ್ಸ್ ಗಳನ್ನ ಯೂಸ್ ಮಾಡಿ ಕಬಡ್ಡಿಯನ್ನ ಆಡ್ಲಾಗ್ತಿತ್ತು. In 1950, All India Kabaddi Federation was established and rules have been reframed. In 1950, All India Kabaddi Federation was established and rules have been reframed. ಮೊದಲ 1950 ಅಲ್ಲಿ ಆಲ್ ಇಂಡಿಯಾ ಕಬಡ್ಡಿ ಫೆಡರೇಷನ್ ಎಂಬ ಸಂಸ್ಥೆ ಎಸ್ಟಾಬ್ಲಿಷ್ ಆಯಿತು. ಹಾಗೆ ಅವರು ಹಿಂದೆ ಬರೆದಂತಹ ಹಿಂದೂ ವಿಜಯ ಜಮ್ಖಾನ ಅವರು ಬರೆದ ಸ್ಪೋರ್ಟ್ಸ್ ಕ್ಲಬ್ ಮಾಡಿದಂತಹ ಕೆಲವು ರೂಲ್ಸ್ ಗಳನ್ನ ರೀಫ್ರೇಮ್ ಮಾಡಿದ್ರು. ನೆಕ್ಸ್ಟ್, ಇನ್ 1972 Amateur Kabaddi Federation of India was established. In 1972 Amateur Kabaddi Federation of India ಅನ್ನೋ ಸಂಸ್ಥೆ ಅಸ್ತಿತ್ವಕ್ಕೆ ಬಂತು. The game Kabaddi was included in Asian Games in the year 1990 Beijing Asiad. ಇದು ಭಾರತದಲ್ಲಿ ಹುಟ್ಟಿದಂತ ಕಬಡ್ಡಿ ಕ್ರೀಡೆ ಭಾರತದಲ್ಲೇ ಉಳಿಯದೆ ಅದು ದೇಶದ ವಿಶ್ವದ ನಾನಾ ಕಡೆಯಲ್ಲಿ ಅಂದ್ರೆ ಏಷ್ಯನ್ ಕಾಂಟಿನೆಂಟ್ ಅಲ್ಲಿ ಇದು ಫೇಮಸ್ ಆಗಿ ಇದು ಏಷ್ಯನ್ ಗೇಮ್ಸ್ ಅಲ್ಲಿ ಇನ್ಕ್ಲೂಡ್ ಆಯಿತು. 1990 ಅಲ್ಲಿ ಏಷ್ಯನ್ ಗೇಮ್ಸ್ಗೆ ಇನ್ಕ್ಲೂಡ್ ಆಯಿತು. ದ ಗೇಮ್ ಕಬಡ್ಡಿ ವಾಸ್ ಇನ್ಕ್ಲೂಡೆಡ್ ಇನ್ ಏಷ್ಯನ್ ಗೇಮ್ಸ್ ಇನ್ ದ ಇಯರ್ 1990 ಬೀಜಿಂಗ್ ಏಷ್ಯನ್. 1990 ಅಲ್ಲಿ ಬೀಜಿಂಗ್, ಚೀನಾದ ಬೀಜಿಂಗ್ ಅಲ್ಲಿ ನಡೆದಂತಹ ಏಷ್ಯನ್ ಕ್ರೀಡೆಗಳಲ್ಲಿ ಇದು ಸೇರ್ಪಡೆ ಆಯಿತು. ಏಷ್ಯಾಡ್ ಮೀನ್ಸ್ ಏಷ್ಯನ್ ಗೇಮ್ಸ್. ನೆಕ್ಸ್ಟ್, ಜನರಲ್ ರೂಲ್ಸ್ ಆಫ್ ಕಬಡ್ಡಿ. First one, there shall be 12 players in a team where 7 players are active players and 5 players are substitutes. ಇಲ್ಲಿ ಒಂದು ಟೀಮ್ ನಲ್ಲಿ 12 ಜನ ಇರ್ತಾರೆ. 12 ಜನರಲ್ಲಿ 7 ಜನ ಆಕ್ಟಿವ್ ಪ್ಲೇಯರ್ಸ್ ಅಂದ್ರೆ ಒಳಗಡೆ ಕೋರ್ಟ್ ಒಳಗಡೆ ಆಡುವಂತವರು, ಮತ್ತೆ ಇನ್ನುಳಿದ 5 ಜನಗಳು 5 ಪ್ಲೇಯರ್ಸ್ ಸಬ್ಸ್ಟಿಟ್ಯೂಟ್ಸ್ ಅಂದ್ರೆ ಬದಲಿ ಆಟಗಾರರು. ಯಾರಿಗಾದ್ರೂ ಇಂಜುರಿ ಆದ್ರೆ ಅಥವಾ ಅವನಿಗೆ ಏನಾದ್ರು ಹುಷಾರಿಲ್ಲ ಅಂತಂದ್ರೆ, ಆಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಇವರನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾರೆ. ಅದಕ್ಕೆ ನಾವು ಸಬ್ಸ್ಟಿಟ್ಯೂಟ್ ಅಂತ ಹೇಳ್ತೇವೆ. ಟೋಟಲ್ ನಂಬರ್ ಆಫ್ ಪ್ಲೇಯರ್ಸ್ ಇನ್ ಕಬಡ್ಡಿ 12. 7 are active players, means
playing players, rest of the 5 are substitutes. ಬದಲಿ ಆಟಗಾರರು. There are 12 players. 7 plus 5. 7 active players, 5 substitution. Total 7 players. Second one, rider has to start canting kabaddi from his own court in one breath. ಅಂದ್ರೆ ರೈಡರ್ ತನ್ನ ಕ್ಯಾಂಟಿಂಗ್ ಮೀನ್ಸ್ ರಿಪೀಟಿಂಗ್ ದ ವರ್ಡ್ ಕಬಡ್ಡಿ 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 ವೈಲ್ ಗೋಯಿಂಗ್ ಟು ರೈಡ್. ನಾವು ರೈಡ್ ಹೋಗುವಾಗ ಏನು ಕಬಡ್ಡಿ ಕಬಡ್ಡಿ ಅಂತ ಪ್ರೊನೌನ್ಸ್ ಮಾಡ್ತೀವಿ ಅದಕ್ಕೆ ಕ್ಯಾಂಟ್ ಅಂತ ಹೇಳ್ತೀವಿ. ಅಂದ್ರೆ ಪ್ಲೇಯರ್ ರೈಡರ್ ಹ್ಯಾಸ್ ಟು ಸ್ಟಾರ್ಟ್ ಕ್ಯಾಂಟಿಂಗ್ ಕಬಡ್ಡಿ ಫ್ರಮ್ ಹಿಸ್ ಓನ್ ಕೋರ್ಟ್. ಅವನ ಕೋರ್ಟ್ ಇಂದನೇ ಸ್ಟಾರ್ಟ್ ಮಾಡ್ಕೋಬೇಕು. ಅವ್ರ ಕೋರ್ಟಿಗೆ ಹೋದ್ಮೇಲೆ ಸೆಂಟ್ರಲ್ ಲೈನ್ ಕ್ರಾಸ್ ಮಾಡಿ ಅವ್ರ ಕೋರ್ಟಿಗೆ ಹೋದ್ಮೇಲೆ ಸ್ಟಾರ್ಟ್ ಮಾಡೋದಲ್ಲ. ಕ್ಯಾಂಟಿಂಗ್ ಅನ್ನ ನಮ್ಮ ಕಬಡ್ಡಿ ಕ್ಯಾಂಟಿಂಗ್ ಅನ್ನ ನಮ್ಮ ಕೋರ್ಟಿಂದಾನೇ ಸ್ಟಾರ್ಟ್ ಮಾಡಬೇಕು. ಮತ್ತೆ ಒನ್ ಬ್ರೆತ್ ಮೀನ್ಸ್ ವಿತೌಟ್ ಸ್ಟಾಪ್ ಕಬಡ್ಡಿ 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 ಕಂಟಿನ್ಯೂಸ್ಲಿ ಪ್ರೊನೌನ್ಸ್ ದ ವರ್ಡ್ ಕ್ಯಾಂಟ್ ಕಬಡ್ಡಿ. Third one, when all players of team gets out, the opponent's team get 2 extra points as loner. ಯಾವ್ದು ನಮ್ಮ ಟೀಮ್ ಆಗಲಿ ಅಥವಾ ಅಪೋನೆಂಟ್ ಟೀಮ್ ಆಗಲಿ ಆಲ್ ಔಟ್ ಆದಾಗ ಎಕ್ಸ್ಟ್ರಾ 2 ಪಾಯಿಂಟ್ಸ್ ಕೊಡ್ತಾರೆ. ಅದಕ್ಕೆ ನಾವು ಲೋನ್ ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್, ಅಪೋನೆಂಟ್ ಟೀಮ್ ಅವರು ಎಲ್ಲರೂ ಆಲ್ ಔಟ್ ಆದ್ರು, ಒಬ್ಬ ಇರ್ತಾನೆ, ಲಾಸ್ಟ್ ಒಬ್ಬ ಇರ್ತಾನೆ, ಎಲ್ಲ ಆಲ್ ಔಟ್ ಆಗಿ ಒಬ್ಬ ಇರ್ತಾನೆ, ಅವನನ್ನು ಔಟ್ ಅಂದ್ರೆ ಆ 1 ಪಾಯಿಂಟ್ ಫಾರ್ ಔಟ್, 2 ಪಾಯಿಂಟ್ಸ್ ಫಾರ್ ಲೋನ. ಕೋರ್ಟ್ ಕ್ಲಿಯರ್ ಆಗಿದ್ದಕ್ಕೆ ಅಥವಾ ಅಪೋನೆಂಟ್ ಟೀಮ್ನವರು ಎಲ್ಲರೂ ಆಲ್ ಔಟ್ ಆಗಿದ್ದಕ್ಕೆ 2 ಪಾಯಿಂಟ್ ಎಕ್ಸ್ಟ್ರಾ ಕೊಡ್ತಾರೆ. ಅದಕ್ಕೆ ನಾವು ಲೋನ ಅಂತ ಕರೀತೇವೆ. ಟು ಎಕ್ಸ್ಟ್ರಾ ಪಾಯಿಂಟ್. Fourth one, players shall not come in contact with the restricted area, means lobby, except during a struggle time. ಸ್ಟ್ರಗಲ್ ಮಾಡೋ ಔಟ್ ತಗೊಂಡು ಬೇಕಾದ್ರೆ ಲಾಬಿಯಲ್ಲಿ ಬರ್ಬೋದು. ಇದಕ್ಕೆ ನಾವು ಲಾಬಿ ಅಂತ ಹೇಳ್ತೀವಿ. ಎಂಡ್ ಲೈನ್, side line, this is also lobby. Bonus line, BAULK back line, center line. ಇದು players shall not come in contact with the restricted area, restricted means lobby, except during a struggle. ಈಗ ಔಟ್ ಒಬ್ಬ ರೈಡರ್ ಆಂಟಿ ರೈಡರ್ನ ಔಟ್ ಮಾಡಿ ಇಲ್ಲಿಂದ ಕ್ರಾಸ್ ಆಗಿ ಒಳಗಡೆ ಬರ್ಬೋದು ಅವನ ಓನ್ ಕೋರ್ಟ್ಗೆ. ಅಥವಾ ಅದಕ್ಕಿಂತ ಈಗ ಇವ್ರು ಆಂಟಿ ರೈಡರ್ಸ್ ಅಷ್ಟೇ, ವಿತೌಟ್ ಸ್ಟ್ರಗಲ್ ಇವರು ಇಲ್ಲಿ ಎಂಟ್ರಿ ಹಾಕಿಲ್ಲ. ಈಗ ಇಲ್ಲಿ ಎಂಟ್ರಿ ಆದ್ರೆ ಲಾಬಿಗೆ ಎಂಟ್ರಿ ಆದ್ರೆ ಔಟ್ ಅಂತ ಕೊಡ್ತೀವಿ. ರೈಡರ್ ಆಂಟಿ ರೈಡರ್ ವಿತೌಟ್ ಸ್ಟ್ರಗಲ್ ಶುಡ್ ನಾಟ್ ಎಂಟರ್ ಲಾಬಿ. ಆಂಟಿ ರೈಡರ್ಸ್ ಮೀನ್ಸ್ ಡಿಫೆಂಡರ್ಸ್. ಹಾಗೇನಾದ್ರು ಲಾಬಿ ಎಂಟ್ರಿ ಆದ್ರೆ ರೆಫರೀಸ್ ಔಟ್ ಅಂತ ಡಿಕ್ಲೇರ್ ಮಾಡ್ತಾರೆ. ಫಿಫ್ತ್ ಒನ್,
If a rider completely crosses bonus line in the presence of at least 6 antis, the rider team is awarded 1 bonus point. ರೈಡರ್ ಬೋನಸ್ ಲೈನ್ ಅನ್ನ ಈ ಲೈನ್ ಅನ್ನ ಕ್ರಾಸ್ ಮಾಡಬೇಕು, ಟಚ್ ಮಾಡದಲ್ಲ ಇದನ್ನ ಬೋನಸ್ ಲೈನ್ ಕ್ರಾಸ್ ಮಾಡಿ ಒಂದು ಬ್ಯಾಕ್ ಸೈಡ್ ಲೆಗ್ ಅನ್ನ ರೇರ್ ಲೆಗ್ ಅನ್ನ ಈಗ ಎತ್ತಬೇಕು. ಎತ್ತಿದಾಗ ಫುಲ್ ಬೋನಸ್ ಲೈನ್ ಕ್ರಾಸ್ ಮಾಡಿದ್ರೆ ಅವರಿಗೆ ಮತ್ತೆ ಬೋನಸ್ ಪಾಯಿಂಟ್ ಕೊಡ್ಬೇಕಾದ್ರೆ ಅಟ್ಲೀಸ್ಟ್ 6 ಇರಬೇಕು. ಹಾಗಿದ್ರೆ ಮಾತ್ರ ಬೋನಸ್ ಕೊಡ್ತಾರೆ. 1, 2, 3, 4, 5 ಜನ ಇರುವಾಗಲೆಲ್ಲ 5 ಜನ ಪ್ಲೇಯರ್ಸ್ ಇರುವಾಗೆಲ್ಲ ಬೋನಸ್ ಕೊಡೋಲ್ಲ. ಅಟ್ಲೀಸ್ಟ್ ಬೋನಸ್ ಪಾಯಿಂಟ್ ಕೊಡ್ಲಿಕ್ಕೆ ಅಟ್ಲೀಸ್ಟ್ 6 ಪ್ಲೇಯರ್ಸ್ ಇರಬೇಕು. ಆಗ ಮಾತ್ರ ಆ ಒಂದು ಬೋನಸ್ ಪಾಯಿಂಟ್ ಅನ್ನ ಕೊಡ್ತಾರೆ. Players who are not put out shall not enter the play on bonus points or any technical point. ಬೋನಸ್ ಪಾಯಿಂಟ್ ಸಿಕ್ಕಾಗ ಯಾವುದೇ ಪ್ಲೇಯರ್ ಎಂಟ್ರಿ ಇಲ್ಲ. ನಮ್ಮ ಟೀಮ್ ಆಗಿರ್ಬೋದು ಅಥವಾ ಅಪೋನೆಂಟ್ ಟೀಮ್ ಆಗಿರ್ಬೋದು, ಯಾವುದೇ ಬೋನಸ್ ಪಾಯಿಂಟ್ಗೆ ಎಂಟ್ರಿ ಕೊಡೋದಿಲ್ಲ, ಯಾರು ಎಂಟ್ರಿ ಆಗಂಗಿಲ್ಲ. ಮತ್ತೆ ಹಾಗೇನೆ ಟೆಕ್ನಿಕಲ್ ಪಾಯಿಂಟ್ ಸಿಕ್ಕಾಗಲೂ ಸಹ ಅವರು ಯಾವುದೇ ಎಂಟ್ರಿ ಇರೋದಿಲ್ಲ. ಪಾಯಿಂಟ್ ಸಿಗ್ತದೆ ಟೀಮಿಗೆ, ಬಟ್ ಎಂಟ್ರಿ ಇರೋದಿಲ್ಲ. ಈಗ 6th one ಬೋನಸ್ ಪಾಯಿಂಟ್. 6th one ಟೆಕ್ನಿಕಲ್ ಪಾಯಿಂಟ್ ಯಾವಾಗ ಕೊಡ್ತಾರಂತ. ಲೇಟ್ ಎಂಟ್ರಿ, ಡಬಲ್ ಎಂಟ್ರಿ, ನಾಟ್ ರಿಟರ್ನಿಂಗ್ ಟು ಕೋರ್ಟ್ ವಿತಿನ್ 10 seconds ವೆನ್ ಆಲ್ ಆಪೋನೆಂಟ್ಸ್ ಆರ್ ಔಟ್. ಲೇಟ್ ಎಂಟ್ರಿ ಕೊಟ್ಟ ಅಂದ್ರೆ ಲೆಟ್ ಎಂಟ್ರಿ, ರೆಫರಿ ವಿಷಲ್ ಆಗ್ತಾರೆ, ಒಬ್ಬ ಎಂಟ್ರಿ ರೈಡ್ ಹೋಗಂತ ಹೇಳಿದ್ರು ಸಹ ಲೇಟ್ ಮಾಡಿದ್ರೆ ವಿತಿನ್ 3 seconds ಅಲ್ಲಿ ರೈಡರ್ ರೆಫರಿ ವಿಷಲ್ ಹಾಕಿ ವಿತಿನ್ 3 seconds ರೈಡರ್ ರೈಡ್ ಹೋಗ್ಬೇಕು. ಇಲ್ಲ ಅಂತಂದ್ರೆ ಲೇಟ್ ಎಂಟ್ರಿ ಅಂತ ಹೇಳ್ಬಿಟ್ಟು ಟೆಕ್ನಿಕಲ್ ಪಾಯಿಂಟ್ ಕೊಡ್ತಾರೆ. ದೆನ್ ಡಬಲ್ ಎಂಟ್ರಿ, ಒಂದು ಟೀಮ್ ನ ಪ್ಲೇಯರ್ಸ್ ಅಟ್ ಎ ಟೈಮ್ ಇಬ್ರು ಸಹ ಕನ್ಫ್ಯೂಸ್ ಅಲ್ಲಿ ಇಬ್ರು ಸಹ ಅಪೋನೆಂಟ್ ಕೋರ್ಟ್ ರೈಡ್ಗೆ ಎಂಟ್ರಿ ಆದ್ರೆ ಅಲ್ಲಿ ರೆಫರಿ ಟೆಕ್ನಿಕಲ್ ಪಾಯಿಂಟ್ ಅನ್ನ ಅಪೋನೆಂಟ್ ಟೀಮಿಗೆ ಕೊಡ್ತಾರೆ. ನಾಟ್ ರಿಟರ್ನಿಂಗ್ ಟು ಕೋರ್ಟ್ ವಿತಿನ್ 10 seconds, ಲಾಸ್ಟ್ 30 seconds. ಈಗ ಫಸ್ಟ್ ರೈಡಿಂಗ್ ಅಲ್ಲಿ 30 seconds ಇರ್ತಾರೆ, ರೈಡಿಂಗ್ ಅಲ್ಲಿ ಲಾಸ್ಟ್ 10 seconds ಒಳಗಡೆ ರೆಫರಿ ರೈಡರ್ ವಾಪಸ್ ಅವನ ಓನ್ ಕೋರ್ಟಿಗೆ ಬರಲಿಲ್ಲ ಅಂತಂದ್ರೆ ಅವಾಗ ಟೆಕ್ನಿಕಲ್ ಪಾಯಿಂಟ್ ರೈಡರ್ ಔಟ್ ಅಂತ ಹೇಳ್ಬಿಟ್ಟು ಟೆಕ್ನಿಕಲ್ ಪಾಯಿಂಟ್ ಅನ್ನು ಅಪೋನೆಂಟ್ ಟೀಮಿಗೆ ಕೊಡ್ತಾರೆ. ಗಿವಿಂಗ್ ಇನ್ಸ್ಟ್ರಕ್ಷನ್ ಟು ಸೇಮ್ ಟೀಮ್ ಪ್ಲೇಯರ್ ವೆನ್ ಹಿ ಈಸ್ ಇನ್ ಅಪೋನೆಂಟ್ ಕೋರ್ಟ್. ಅಪೋನೆಂಟ್ ನಮ್ಮ ಪ್ಲೇಯರ್ ಅಪೋನೆಂಟ್ ಕೋರ್ಟ್ಗೆ ರೈಡಿಂಗ್ ಹೋಗ್ತಿದ್ದಾರೆ, ಆ ಟೈಮ್ ನಲ್ಲಿ ಕೋಚ್ ಮಾಡ್ಲಿಕ್ಕಿಲ್ಲ. ಅವ್ನಿಗೆ ಹಂಗಾಡು ಹಿಂಗಾಡು, ಅವನನ್ನ ಮುಟ್ಟು ಹೀಗೆ ಮುಟ್ಟು ಅಂತ ಕೋಚ್ ಮಾಡ್ಲಿಕ್ಕಿಲ್ಲ. ಅವರಲ್ಲಿ ಇವರು ಕೋಚ್ ಆಗಿರ್ಬೋದು ಅಥವಾ ಕ್ಯಾಪ್ಟನ್, ಟೀಮ್ ಕ್ಯಾಪ್ಟನ್ ಆಗಿರ್ಬೋದು ಅಥವಾ ಬೇರೆ ಪ್ಲೇಯರ್ಸ್ ಯಾರ್ಯಾದ್ರೂ ಸಹ ಇನ್ಸ್ಟ್ರಕ್ಷನ್ ಕೊಡ್ಲಿಕ್ಕಿಲ್ಲ ರೈಡಿಂಗ್ ಮಾಡುವ ಮೂಮೆಂಟ್ ಅಲ್ಲಿ. ದೆನ್ ಪ್ಲೇಯರ್ಸ್ ಸ್ಟೆಪ್ಪಿಂಗ್ ಔಟ್ ಆಫ್ ದ ಕೋರ್ಟ್ ಡ್ಯೂರಿಂಗ್ ಟೈಮ್ ಔಟ್. ಎಲ್ಲಾ ಸ್ಪೋರ್ಟ್ಸ್ ಗೇಮ್ಗಳಲ್ಲಿ ಟೈಮ್ ಔಟ್ ತಗೊಂಡಾಗ ಎಲ್ಲ ಪ್ಲೇಯರ್ಸ್ ಹೊರಗಡೆ ಹೋಗಿ ಕೋಚ್ ಹತ್ರ ಡಿಸ್ಕಸ್ ಮಾಡ್ತಾರೆ. ಆದ್ರೆ ಕಬಡ್ಡಿಯಲ್ಲಿ ಮಾತ್ರ ಯಾವುದೇ ಟೈಮ್ ಔಟ್ ತಗೊಂಡಾಗ ಪ್ಲೇಯರ್ಸ್ಗಳು ಹೊರಗಡೆ ಹೋಗ್ಲಿಕ್ಕಿಲ್ಲ. ಹೊರಗಡೆ ಏನಾದ್ರು ಹೋದ್ರು ಅಂದ್ರೆ ಅವರನ್ನ ಔಟ್ ಅಂತ ಕನ್ಸಿಡರ್ ಮಾಡ್ತಾರೆ. ನೆಕ್ಸ್ಟ್, ಪ್ಲೇಯರ್ಸ್ ಆರ್ ನಾಟ್ ಅಲೌಡ್ ಟು ಕ್ರಾಸ್ ದ ಎಂಡ್ ಲೈನ್ ಅಟ್ ಟೈಮ್ ಆಫ್ ಪ್ಲೇ. ಬೇರೆ ಎಂಡ್ ಲೈನ್ ಇವಾಗ ಆಂಟಿ ರೈಡರ್ಗಳು ರೈಡಿಂಗ್ ಮಾಡುವಾಗ ಈ ಆಂಟಿ ರೈಡರ್ಗಳು ಈ ಲೈನ್ ಕ್ರಾಸ್ ಮಾಡಿದರೆ ಅದಕ್ಕೆ ನಾವು ಔಟ್ ಅಂತ ರೆಫರೀಸ್, ಲೈನ್ ಅಂಪೈರ್ ಅಥವಾ ರೆಫರೀಸ್ ಔಟ್ ಅಂತ ಹೊರಗೆ ಎಳೆದು ಹಾಕ್ತಾರೆ. ಹೊರಗಡೆ ಅವನು ಕರೆದು ಔಟ್ ಅಂತ ಒಂದು ಟೆಕ್ನಿಕಲ್ ಪಾಯಿಂಟ್ ಕೊಡ್ತಾರೆ. ಇಫ್ ದೇ ಡೂ ಸೊ ಪ್ಲೇಯರ್ಸ್ ಆರ್ ಡಿಕ್ಲೇರ್ ಆಸ್ ಔಟ್. ಈ ರೀತಿ ಎಲ್ಲ ಲೈನ್ ಅನ್ನ ಆಂಟಿ ರೈಡರ್ಸ್ ಮೀನ್ಸ್ ಡಿಫೆಂಡರ್ ಅವನು ರೈಡಿಂಗ್ ಬಂದಾಗ ಈ ಲೈನ್ ಅನ್ನ ಟಚ್ ಮಾಡಿದ್ರೆ, ಮಿಸ್ ಆಗಿ ಬ್ಯಾಲೆನ್ಸ್ ತಪ್ಪಿ ಟಚ್ ಮಾಡಿದ್ರೆ ಅವಾಗ ಆಂಟಿ ರೈಡರ್ ಒಬ್ಬ ಔಟ್ ಆಗ್ತಾನೆ. Then competitions conducted by Department of Public Instruction in Karnataka and player categorization for the tournament. ಯಾವುದೇ ಒಂದು ಶಾಲೆಯ ಸ್ಪೋರ್ಟ್ಸ್ ಅಥವಾ ಕಾಲೇಜುಗಳ ಸ್ಪೋರ್ಟ್ಸ್ ಗಳನ್ನ ಸ್ಕೂಲ್ ಗೇಮ್ ಫೆಡರೇಷನ್ ಆಫ್ ಇಂಡಿಯಾ
ಸ್ಕೂಲ್ ಗೇಮ್ಸ್ ನ ಯಾವ ಸಂಸ್ಥೆ ಕಂಡಕ್ಟ್ ಮಾಡುತ್ತೆ ಅಂತಂದ್ರೆ SGFI, ಸ್ಕೂಲ್ ಗೇಮ್ಸ್ ಫೆಡರೇಷನ್ ಆಫ್ ಇಂಡಿಯಾ. ಇದು ಶಾಲಾ ಮಟ್ಟದ ಗೇಮ್ಸ್ ಗಳನ್ನ ಇದು ಕಂಡಕ್ಟ್ ಮಾಡ್ತದೆ ಅಪ್ ಟು ನ್ಯಾಷನಲ್ ಲೆವೆಲ್. ನೆಕ್ಸ್ಟ್, ಡೈಮೆನ್ಷನ್ ಆಫ್ ಕೋರ್ಟ್, ಏಜ್ ಲಿಮಿಟ್. ಓಕೆ, ಪ್ರೈಮರಿ ಸ್ಕೂಲ್ ಬಾಯ್ಸ್ ಅಂಡ್ ಗರ್ಲ್ಸ್ ಅಂಡರ್ 14 ಇಯರ್ಸ್ ಅವರ ಡೈಮೆನ್ಷನ್ ಆಫ್ ದ ಕೋರ್ಟ್ ಎಷ್ಟಪ್ಪ ಅಂತಂದ್ರೆ ಲೆಂತ್ 11 ಮೀಟರ್, ವಿಡ್ತ್ 8 ಮೀಟರ್. ಅಂಡರ್ 14 ಇಯರ್ಸ್ ಅಂದ್ರೆ ಪ್ರೈಮರಿ 6th, 7th, 8th ಅವರು ಅಂಡರ್ 14 ಬರ್ತಾರೆ. ಅವರಿಗೆ ಕೋರ್ಟ್ ಡೈಮೆನ್ಷನ್ 11 into 8 meters, 11 meter length, 8 meter width. Then body weight, under 14 years body weight ಬಾಯ್ಸ್ ಗೆ 51 kg ಇರಬಾರ್ದು, 51 kg ಒಳಗಡೆ ಇರಬೇಕು. 51 kg ಮೇಲಿದ್ರೆ ಅವರು ಇದು ಬರೋದಿಲ್ಲ, ಅವ್ರಿಗೆ ಆಡ್ಲಿಕ್ಕೆ ಬರೋದಿಲ್ಲ, ಹೆವಿ ವೆಯ್ಟ್ ಅಂತ ತೆಗಿತಾರೆ. ಮತ್ತೆ ಅದರಲ್ಲಿ ಗರ್ಲ್ಸ್ ಅಂಡರ್ 14 ಇಯರ್ಸ್ ಗರ್ಲ್ಸ್ 48 kg ಗಿಂತ ಒಳಗಿರ್ಬೇಕು, ಅದ್ರ ಮೇಲಿದ್ರೆ ಹೆವಿ ವೆಯ್ಟ್ ಅಂತ ಅವರು ಸಹ ತೆಗೆದಿರ್ತಾರೆ. ನೆಕ್ಸ್ಟ್, ಮ್ಯಾಚ್ ಡ್ಯೂರೇಷನ್, ಎಷ್ಟು ನಿಮಿಷಗಳ ಮ್ಯಾಚ್ ಇರ್ತದಪ್ಪ ಅಂಡರ್ 14 ಇಯರ್ಸ್ ಅಂದ್ರೆ ಪ್ರೈಮರಿ ಅವರಿಗೆ 15-5-15 ಅಂದ್ರೆ 15 minutes ಪ್ಲೇ ಪ್ಲಸ್ 5 minutes ಇಂಟರ್ವಲ್, then 15 minutes ಪ್ಲೇ, ಟೋಟಲ್ 35 minutes ಇದು ಗೇಮ್ ಇರ್ತದೆ, ಕಬಡ್ಡಿ ಗೇಮ್ ಇರ್ತದೆ. ನೆಕ್ಸ್ಟ್, ಕನ್ಸ್ಟ್ರಕ್ಷನ್ ಆಫ್ ಕೋರ್ಟ್ ಹೇಗಿರ್ಬೇಕು ಅಂದ್ರೆ ಕೋರ್ಟ್ ಶುಡ್ ಬಿ ಈವನ್ ಅಂಡ್ ಸಾಫ್ಟ್ ಮಡ್ ಲೇಯರ್, ಸಾಫ್ಟ್ ಆಗಿರ್ಬೇಕು, ಸರ್ಫೇಸ್ ಆಗಿರ್ಬೇಕು. ಅಂಡ್ ದೇರ್ ಶುಡ್ ಬಿ 4 to 5 meter ಫ್ರೀ ಏರಿಯಾ ಫ್ರಮ್ ದ ಕೋರ್ಟ್ ಆಯ್ತು, ಹಂತದಲ್ಲಿ 4 to 5 meter ಫ್ರೀ ಏರಿಯಾ ಅಥವಾ ಫ್ರೀ ಝೋನ್ ಅಂತ ಲೈನ್ ಅನ್ನ ಹಾಕಿರ್ಬೇಕು. ಈ ಫ್ರೀ ಝೋನ್ ಯಾಕಪ್ಪ ಆಗ್ತದೆ ಅಂತಂದ್ರೆ ಈ ಲೈನ್ ಗಳನ್ನ ಹಾಕ್ಲಿಲ್ಲ ಅಂತಂದ್ರೆ ಅಥವಾ ಕಂಬಗಳನ್ನ ಇಟ್ಟು ಹಗ್ಗಗಳನ್ನ ಹಾಕ್ಲಿಲ್ಲ ಅಂತಂದ್ರೆ ಆಡಿಯನ್ಸ್ ಸ್ಪೆಕ್ಟೇಟರ್ಸ್ ಬಂದು ನಮ್ಮ ಕೋರ್ಟ್ ಒಳಗಡೆ ನಿಲ್ತಾರೆ, ಅವಾಗ ಆಡ್ಲಿಕ್ಕೆ ಪ್ಲೇಯರ್ಸ್ ಡಿಸ್ಟರ್ಬ್ ಆಗ್ತದೆ. ಅದಕ್ಕೋಸ್ಕರ ಫ್ರೀ ಝೋನ್ ಅನ್ನ ಹಾಕ್ತಾರೆ. ನಿಮ್ಮ ಬುಕ್ಕಲ್ಲಿ ಕೋರ್ಟ್ ಇದೆ, ಇದನ್ನ ನೀವು ನೀಟಾಗಿ ಬಿಡಿಸ್ಬೇಕಾಗ್ತದೆ, ಡ್ರಾ ಮಾಡಬೇಕು. ಓಕೆ, ದಟ್ಸ್ ಆಲ್ ಅಬೌಟ್